ಚಿಂತಾಮಣಿ ತಾಲೂಕಿನ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿಗರು 10 ಸ್ಥಾನಗಳು ಗೆಲ್ಲುವುದರ ಮೂಲಕ ಮೈತ್ರಿ ಅಭ್ಯರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ. ಇಂದು ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷಗಳ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ 12 ಅಭ್ಯರ್ಥಿಗಳು ಕಣದಲ್ಲಿದ್ದು, ಜೆಡಿಎಸ್ ಬೆಂಬಲಿತರಾದ 8 ಜನ ಸದಸ್ಯರು, ಬಿಜೆಪಿ ಬೆಂಬಲಿಗರಾದ 2 ಜನ ಸದಸ್ಯರು, ಕಾಂಗ್ರೆಸ್ ಬೆಂಬಲಿಗರಾದ 2 ಜನ ಸದಸ್ಯರು ಆಯ್ಕೆಯಾಗಿದ್ದಾರೆ. ಚುನಾವಣಾ ಫಲಿತಾಂಶ ಘೋಷಣೆಯಾದ ತಕ್ಷಣ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿಗರು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. क्रीम होना कि मामूली केक होना चाहिए। क्यों ये डिलीट कर रहा है? ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಮಿತ್ತ ಚಿಂತಾಮಣಿ ತಾಲೂಕು ಇದರ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ದಿನಾಂಕ 8/2/2024 ನಡೆದಿರುವ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚು ಮತ ಗಳಿಸಿ ವಿದ್ಯುಕ್ತವಾಗಿ ಚುನಾಯಿತರಾಗಿರುತ್ತೆಂದು ಘೋಷಿಸಿರುತ್ತೇನೆ. ಸಾಮಾನ್ಯ ಸ್ಥಾನದಿಂದ ತಮ್ಮೇಗೌಡ ಬಿನ್ ಈರಪ್ಪ, ಪುಟ್ಟರಾಜ ಬಿನ್ ಲಕ್ಷ್ಮಣ, BN ನಾರಾಯಣಸ್ವಾಮಿ ಬಿನ್ ನಾರಾಯಣಪ್ಪ, ಶಿವಾನಂದ ಬಿನ್ ಬಯ್ಯಣ್ಣ, BG ಮಂಜುನಾಥ ಬಿನ್ BN ಗೋಪಾಲಪ್ಪ, ರವೀಂದ್ರ BM ಬಿನ್ ಮುನಿಯಪ್ಪ, B ನಂಜುಂಡಗೌಡ ಬಿನ್ B ಲಕ್ಷ್ಮೀನಾರಾಯಣಗೌಡ ಮತ್ತು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ವೆಂಕಟಸ್ವಾಮಿ ಬಿನ್ ಗಂಗಪ್ಪ, ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ನರಸಿಂಹಮೂರ್ತಿ ಎಂ ಬಿನ್ ಮುನಿಯಪ್ಪ, ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನದಿಂದ ಜಿ ವಿಶ್ವನಾಥ್ ಬಿನ್ ಪಾಪಣ್ಣ, ಮಹಿಳಾ ಮೀಸಲು ಸ್ಥಾನದಿಂದ ಗಾಯತ್ರಿ ಬಿ ಕೋಂ ವೇಣುಗೋಪಾಲ್ ಮತ್ತು ಮುನಿರತ್ನಮ್ಮ ಕೋಂ ಲಕ್ಷ್ಮೀನಾರಾಯಣ ಇವರು ವಿದ್ಯುಕ್ತವಾಗಿ ಚುನಾಯಿತರಾಗಿರುತ್ತಾರೆ ಎಂದು ಇವತ್ತಿನ ದಿವಸ ಕೈವಾರ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆ ನಿಗದಿಯಾಗಿತ್ತು. ಈ ಚುನಾವಣೆಯಲ್ಲಿ ಸುಮಾರು ನಮ್ಮ ಕಡೆಯಿಂದ ಬಿಜೆಪಿ ಮತ್ತು JDS ವತಿಯಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು 12 ಜನ ಆಯ್ಕೆ ಮಾಡಿದ್ವಿ. ಈ ಚುನಾವಣೆಯಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಮತದಾರರು ಬಹುಮತ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಸುಮಾರು 15-20 ವರ್ಷಗಳಿಂದಲೂ 25 ವರ್ಷಗಳು ಕೈವಾರ ಹಾಲು ಉತ್ಪಾದಕ ಸಂಘ JDS ವಶದಲ್ಲಿತ್ತು. ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಇವತ್ತು ಜನ ನಮ್ಗೆ ಓಟ್ ಕೊಟ್ಟಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಇಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ಚೌಟ್ರಿ ಆಗ್ಬೋದು, ಈ ಸಂಘದಲ್ಲಿರ್ತಕ್ಕಂಥ ಹಾಲುದಾರರು ಏನು ಇವತ್ತು ತಗೊಳ್ತಾ ಇದ್ದಾರೆ, ಅದೆಲ್ಲ ಇವತ್ತು ಇಲ್ಲಿರ್ತಕ್ಕಂಥ ಕಮಿಟಿ ಮಾಡಿರ್ತಕ್ಕಂಥ ಒಂದು ಕೆಲಸ ಅವುಗಳನ್ನು ನೋಡಿ ಅಭಿವೃದ್ಧಿ ನೋಡಿ ಇವತ್ತು ಮತದಾರ ಬಂಧುಗಳು ನಮಗೆಲ್ಲ ಇದಕ್ಕೂ ಓಟ್ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. 12 ಜನಕ್ಕೂ ಕೊಟ್ಟಿದ್ದಾರೆ. ಆದರೆ ಒಂದು ಓಟಲ್ಲಿ 2 ಓಟು ಕಳ್ಕೊಂಡಿದ್ದೀವಿ. ಅದಕ್ಕೆ ಈ ಒಂದು ಗೆಲುವಿಗೆ ಕಾರಣ ಅಂತ ಎಲ್ಲ ಮತದಾರರಿಗೂ ಅಭಿನಂದನೆಗಳು ಸೂಚಿಸ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಪಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಬಿಜೆಪಿ ಮತ್ತು JDS ವತಿಯಿಂದ ಮಾಡಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು ಸೂಚಿಸ್ತೀವಿ. ಕೈವಾರ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆ ನಡೆದು ಘೋಷಣೆ ಆಗಿದೆ. ಅದರಲ್ಲಿ 12 ಸ್ಥಾನಕ್ಕೆ 10 ಸ್ಥಾನ ಅಂದ್ರೆ ಬಿಜೆಪಿ ಮತ್ತು JDS ಮೈತ್ರಿಯಿಂದ 10 ಅಭ್ಯರ್ಥಿಗಳು ಜಯಶೀಲರಾಗಿ ಇವತ್ತು ಆಯ್ಕೆ ಆಗಿದ್ರೆ, ಈ ಆಯ್ಕೆ ಹಿಂದೆ ಕೂಲಿ ಮಾಡುವಂಥ ನಮ್ಮ ತಾಯಂದರು ಮತ್ತು ಇದು ಹಾಲು ಉತ್ಪಾದಕರು ಅವರ ಆಶೀರ್ವಾದದಿಂದ ಇವತ್ತು ನಾವು ಪಕ್ಷಾತೀತವಾಗಿ ಅವ್ರ ಶ್ರಮದಿಂದ ಗೆದ್ದಿದ್ದಾರೆ. ಆಮೇಲೆ ಇಡೀ ಕರ್ನಾಟಕದಲ್ಲೇ ಈ ಒಂದು ಡೈರಿನಿಂದ ಚೌಲ್ಟಿ ಕಟ್ಟಿರೋದಂದ್ರೆ ನಮ್ಮ ಕೈವಾರ ಸೊಸೈಟಿ, ಇದು ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾತ್ರನೇ. ಅಂದರೆ ಇಡೀ ಕರ್ನಾಟಕ ಸ್ಟೇಟಲ್ಲಿ 2ನೇದು ಅಂತಂತಂದ್ರೆ ನಮ್ಮ ಕೈವಾರ ಇದರಿಂದ ಕಟ್ಟಿರೋದು. ಆಮೇಲೆ ಎಲ್ಲ ಕಡೆನೂ ನಮಗೆ ಬೋನಸ್ಸು ಎಲ್ಲ ಡೈರಿಗಳು ₹3.50, ₹3.80 ಕೊಡ್ತಾರೆ. ನಮ್ಮ ಡೈರಿನಿಂದ ಕೈವಾರ ಡೈರಿನಿಂದ ₹5.80, ₹5.70 ಈ ಥರ ಹೆಚ್ಚು ಅಂದರೆ ಯಾಕೋ ಪಾರದರ್ಶಕವಾಗಿ ನಡೀತಾ ಇರೋದ್ರಿಂದ ಮಾತ್ರನೇ ನಾವು ಹೆಚ್ಚಾಗಿ ನಮ್ಮ ಹಾಲು ಉತ್ಪಾದಕಕ್ಕೆ ನಾವು ಬೋನಸ್ ಕೊಡ್ತಾ ಇದ್ದೀರಿ. ಮತ್ತು ಇನ್ನೊಂದೇನಂತಂದರೆ ಮೇಯ್ನ್ ಇಂಪಾರ್ಟೆಂಟ್ ಏನಂತಂದರೆ ನಾವು ಇನ್ಸೂರೆನ್ಸ್ ಫ್ರೀಯಾಗಿ, ಅಂದರೆ ಚಿಂತಾಮಣಿ ತಾಲೂಕಲ್ಲಿ ಯಾವುದೇ ಒಂದು ಡೈರಿನಿಂದ ಇನ್ಸೂರೆನ್ಸ್ ಫ್ರೀ ಮಾಡಿಲ್ಲ, ಬರೀ ನಮ್ಮ ಕೈವಾರ ಡೈರಿನಿಂದ ಮಾತ್ರ ಫ್ರೀ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನಂತಂದರೆ ಎಲ್ಲ ಡೈರಿಗಳಲ್ಲಿ 1ನೇ ತಾರೀಕು ಇಲ್ಲ 15ನೇ ತಾರೀಕು ಏನಾದ್ರೂ ಇದು ಹಾಲು
ಕೊಟ್ರೆ ಒಂದ್ 2 ದಿನ 3 ದಿನ ಲೇಟ್ ಆಗುತ್ತೆ. ಆದ್ರೆ ಕೈವಾರ ಉತ್ಪಾದಕರ ಸಹಕಾರ ಸಂಘದಾಗ 3 ದಿನ 4 ದಿನ ಮುಂಚಿತವಾಗಿ ಒಂದು ಹಾಲು ಬಿಲ್ಲು ಒಂದು ನಮ್ಮ ಅಕೌಂಟ್ ಬಂದು ಬೀಳ್ತದ. ಇಡೀ ನಮ್ಮ ತಾಲೂಕಲ್ಲಿ 3 ದಿನ 4 ದಿನ ಮುಂಚಿತವಾಗಿ ಬೀಳುವಂತ ಒಂದು ಉತ್ಪಾದಕರ ಸಂಘ ಅಂತಂದ್ರೆ ಕೈವಾರ ಉತ್ಪಾದಕರ ಸಂಘ. ಅದಕ್ಕೆ ಯಾಕೆ ಆ ಥರ ಅಂತಂದ್ರೆ ಇಲ್ಲಿ ಪಾರದರ್ಶಕವಾಗಿರೋದಕ್ಕೆ ಮಾತ್ರನೇ ಈ ಥರ ನಾವು ಉಳಿತಾಯ ಮಾಡೋಕ್ಕೆ ಸಾಧ್ಯ. ಇಲ್ಲೇನ ತಿಂದಿದ್ರೆ ನಮ್ಮ ಇದು ವಿರೋಧಿ ಅಭ್ಯರ್ಥಿಗಳು ಪ್ರತಿ ಮನೆಯಲ್ಲೇ ಏನೋ ಸೊಸೈಟಿ ಇದರಲ್ಲಿ ಡೈರಿನಲ್ಲೇ ಒಳಗೆ ಮೇಯ್ತಾ ಇದಾರೆ, ತಿಂದಾಕಿದ್ದಾರೆ ಅಂತ. ತಿಂದಿದ್ರೆ ಇವತ್ತು ₹1 ಕೋಟಿ ಚೌಲ್ಟ್ರಿ ನಾವು ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಒಂದನೇದು. ಎರಡನೇದು ಏನಂತಂದ್ರೆ ಇವತ್ತು ನಾವೇನಾದ್ರೂ ನೆಕ್ಸ್ಟ್ ನಾವು 10 ಜನ ಅಭ್ಯರ್ಥಿಗಳು ಗೆದ್ದಿದ್ರೆ ಪ್ರತಿ ಒಂದು ಅಭ್ಯರ್ಥಿ ಹಸುಗಳು ಒಂದು 2 ಹಸು ಇರಲಿ ಇಲ್ಲ 3 ಹಸು ಇರಲಿ ಅವ್ರಿಗೆ ಪೂರ್ತಿ ಡೈರಿಯಿಂದನೇ ನಾವು ಇನ್ಶೂರೆನ್ಸ್ ಕೊಡ್ತೀರಿ ಅಂತ ಹೇಳ್ಬಿಟ್ಟು ನಾವು ಮಾತು ಕೊಟ್ಟಿದ್ರಿ. ಅದೇ ಪ್ರಕಾರವಾಗಿ ನಾವು ಇನ್ಶೂರೆನ್ಸ್ ಅವ್ರಿಗೆ ಫ್ರೀಯಾಗಿ ಮಾಡಿಕೊಡ್ತಾ ಇದ್ರಿ. ಇಡೀ ತಾಲೂಕಲ್ಲಿ ಇನ್ಶೂರೆನ್ಸ್ ಡೈರಿಗಳಿಗೆ ಇದು ಹಸುಗಳಿಗೆ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಮ್ಮ 10 ಅಭ್ಯರ್ಥಿಗಳು ಇವತ್ತು ಜಯಶೀಲರಾಗಿದ್ದಾರೆ. ನಾವು ಆಶ್ವಾಸನೆ ಏನು ಕೊಟ್ಟಿದ್ರೆ ಅದೇ ಥರ ಪ್ರತಿಯೊಂದು ಅದು 2 ಇರಲಿ 3 ಇರಲಿ 5 ಇರಲಿ ಫ್ರೀಯಾಗಿ ನಾವು ಇನ್ಶೂರೆನ್ಸ್ ನಾವು ಅವ್ರು ಕೊಡ್ತಾ ಇದ್ರಿ.